ಹಾಯ್, ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೇಟ್ ಮಾಡೋದು ಬೇಡ, ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡಿಬಿಡೋಣ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ವೈಟ್ ಡಿಸ್ಚಾರ್ಜ್, ಬಿಳಿ ಮುಟ್ಟು ಅಂತ ಏನು ಹೇಳ್ತೀವಲ್ಲ, ಅದು ಯಾವ ಕಾರಣಕ್ಕಾಗತ್ತೆ? ಅದು ಬಿಳಿ ಮುಟ್ಟು ಬಂತು ಅಂದರೆ ನಾವು ಪ್ಯಾನಿಕ್ ಆಗಬೇಕಾ? ಬಿಳಿ ಮುಟ್ಟಿನ ಸಮಸ್ಯೆ ಇದ್ದರೆ ಯಾವ್ಯಾವ ಥರದ ಫುಡ್ನ ಕನ್ಸ್ಯೂಮ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಇದೊಂದು ಕಾಮನ್ ರೀಸನ್ ಎಲ್ಲ ಹೆಣ್ಮಕ್ಳಲ್ಲೂ. ಈ ವೈಟ್ ಬ್ಲೀಡಿಂಗ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಬಟ್ ಇದನ್ನು ಬ್ಲೀಡಿಂಗ್ ಅಂತ ಏನಲ್ಲ. ಓಕೆ, ಇದೊಂದು ನಮ್ಮ ವೆಜೈನದಲ್ಲಾಗೋ ಒಂದು ನಾರ್ಮಲ್ ಡಿಸ್ಚಾರ್ಜ್ ಅಷ್ಟೇ. ನಮ್ಮ ಆ ಜಾಗ ತುಂಬ ಮಾಯ್ಶ್ಚರೈಸ್ ಆಗಿರೋದು ತುಂಬ ನೆಸೆಸಿಟಿ ಇರುತ್ತೆ. ಅಲ್ಲಿ ತುಂಬ ಹೆಲ್ದಿ ಬ್ಯಾಕ್ಟೀರಿಯಾಸ್ಗಳಿರುತ್ತೆ. ಓಕೆ, ವೆಜೈನ ಬಂದುಬಿಟ್ಟು ಅದೇ ಕ್ಲೀನ್ ಮಾಡ್ಕೊಳ್ಳುತ್ತೆ ತುಂಬ ಸಲ. ಪ್ರೆಗ್ನೆನ್ಸಿ ಆಗಬೇಕು ಅಂತ ಹೇಳಿದ್ರೆ ಆ ಜಾಗ ತುಂಬ ಹೆಲ್ದಿ ಎನ್ವಿರಾನ್ಮೆಂಟಲ್ಲಿರಬೇಕು. ಯಾಕೆ ಅಂದರೆ ನಮ್ಮ ಸ್ಪರ್ಮ್ ಈಸಿಯಾಗಿ ಒಳಗಡೆ ಹೋಗೋದಕ್ಕೆ. ಈ ಡಿಸ್ಚಾರ್ಜ್ ಬಂದು ನಾರ್ಮಲ್ ಆಗೂ ಇರುತ್ತೆ ಆ್ಯಂಡ್ ಅಬ್ನಾರ್ಮಲ್ ಆಗೂ ಇರುತ್ತೆ. ಓಕೆನಾ? ಯಾವುದು ನಾರ್ಮಲ್ ಡಿಸ್ಚಾರ್ಜ್, ಯಾವುದು ಅಬ್ನಾರ್ಮಲ್ ಡಿಸ್ಚಾರ್ಜ್ ಅನ್ನೋದನ್ನು ಹೇಳ್ತೀನಿ. ಓಕೆನಾ? ನಿಮಗೇನಾದರೂ ಡಿಸ್ಚಾರ್ಜ್ ಬಂದು ಎಲ್ಲ ಥ್ರೂ ಔಟ್ ದ ಸೈಕಲ್, ನಿಮಗೆ ನಿಮ್ಮ ಮಂತ್ಲಿ ರೆಗ್ಯುಲರ್ ಸೈಕಲಲ್ಲಿ ತುಂಬ ಜನಕ್ಕೆ ಇದು ನ್ಯಾಚುರಲ್ ಪ್ರಾಸೆಸ್. ವೆಜೈನ ಬಂದು ತನ್ನನ್ನು ತಾನೇ ಕ್ಲೀನ್ ಮಾಡ್ಕೊಳ್ಳುತ್ತೆ ಅಲ್ವಾ? ಆ ಕ್ಲೀನಿಂಗ್ ಪ್ರಾಸೆಸ್ಸಲ್ಲಿ ಹೊರಗಡೆ ಬರಲೇಬೇಕಾಗತ್ತೆ. ಇದಕ್ಕೆ ಯಾವುದೇ ಥರದ ಕಲರ್ ಇರಲ್ಲ, ತೆಳ್ಳಗೆ ನೀರು ಥರ ಕ್ಲೀನಾಗಿರುತ್ತೆ, ಕ್ಲಿಯರಾಗಿ ನೀರು ಥರ ಇರುತ್ತೆ, ಯಾವುದೇ ಥರ ಸ್ಮೆಲ್ ಇಲ್ಲ. ಓಕೆನಾ? ಯಾವುದೇ ಥರದ ಇಚ್ಚಿಂಗ್ ಆಗ್ತಾ ಇಲ್ಲ, ತುರ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಅದರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಇದೊಂದು ನ್ಯಾಚುರಲ್ ಸೈಕಲಾಜಿಕಲ್ ಪ್ರಾಸೆಸ್ ಅಷ್ಟೇ, ಅಂದರೆ ನ್ಯಾಚುರಲ್ ಸೈಕಲಾಜಿಕಲ್ ಡಿಸ್ಚಾರ್ಜ್. ಓಕೆನಾ? ಇದಕ್ಕೆ ನೀವು ಯಾವುದೇ ಥರದ ವರಿ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಿಮ್ಗೆ ಈ ಥರ ನಾನು ಹೇಳಿರೋ ಸಿಂಟಮ್ಸ್ ಏನು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಡೋಂಟ್ ಬಿ ಪ್ಯಾನಿಕ್. ಇಟ್ಸ್ ಅ ನಾರ್ಮಲ್ ಸೈಕಲಾಜಿಕಲ್ ಡಿಸ್ಚಾರ್ಜ್ ಅಷ್ಟೇ. ಸೆಕೆಂಡ್ ಬಂದು ಡಿಪೆಂಡ್ಸ್ ಅಪಾನ್ ಕಲರ್. ಯಾವ ಕಲ್ಲರಲ್ಲಿದೆ, ಯಾವ ಥರ ಸ್ಮೆಲ್ ಬರ್ತಾ ಇದೆ, ನಿಮಗೇನಾದರೂ ಅಲ್ಲಿ ತುರ್ಕೆ ಆಗೋದು ಲೈಕ್ ಇಚ್ಚಿಂಗ್ ಆಗೋದು ಆಗ್ತಾ ಇದೆಯಾ, ಇದು ವೈಟಿಶ್ ಕಲ್ಲರಲ್ಲಿದೆ, ಕಲರ್ಲೆಸ್ ಇದೆ ಅಂದರೆ ನೀವು ಅದ್ರ ಬಗ್ಗೆ ಯಾವುದೇ ತೊಂದರೆ ಇಲ್ಲ, ನೀವು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ ಡಿಸ್ಚಾರ್ಜ್ ಬಂದು ಕರ್ಡಿಶ್ ವೈಟ್ ಅಂದರೆ ಹೆಪ್ಪುಗಟ್ಟಿರೋ ಮೊಸರು ಥರ ಏನಾದರೂ ಬರ್ತಾ ಇದ್ದರೆ, ಈ ಥರ ಕೂಡ ಬರುತ್ತೆ. ಇದು ವೈಟ್ ಕಲರಲ್ಲೂ ಇರ್ಬೋದು, ಇಲ್ಲ ಸಮ್ಟೈಮ್ಸ್ ಯೆಲ್ಲೋಯಿಶ್ ಕಲರಲ್ಲೂ ಡಿಸ್ಚಾರ್ಜ್ ಬರ್ಬೋದು. ಓಕೆನಾ? ನಿಮಗೆ ತುಂಬ ಜಾಸ್ತಿ ಡಿಸ್ಚಾರ್ಜ್ ಆಗ್ತಾ ಇದೆ, ಫುಲ್ ಪ್ಯಾಂಟೀಸ್ ಎಲ್ಲ ಒದ್ದೆ ಆಗ್ತಾ ಇದೆ, ನಿಮಗೆ ಪ್ಯಾಂಟಿ ಲೈನರ್ ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಆ ಟೈಮಲ್ಲಿ ಬಂದರೆ ನೀವು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು. ಯಾಕೆ ಅಂದರೆ ನಾರ್ಮಲ್ ಸೈಕಾಲಜಿಕಲ್ ಡಿಸ್ಚಾರ್ಜಲ್ಲಿ ಇಷ್ಟೊಂದು ಜಾಸ್ತಿ ಡಿಸ್ಚಾರ್ಜ್ ಆಗೋದಿಲ್ಲ. ಓಕೆನಾ? ಪ್ಯಾಂಟಿ ಲೈನರ್ ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿನೇ ಬರಲ್ಲ ಯಾವಾಗ ನಿಮಗೆ ನಾರ್ಮಲ್ ಸೈಕಲಾಜಿಕಲ್ ಡಿಸ್ಚಾರ್ಜ್ ಇದ್ದಾಗ. ನಿಮಗೆ ಪ್ಯಾಂಟಿ ಲೈನರ್ ಕೂಡ ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಬಂದಿದೆ ಅಂದರೆ ನೀವು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು, ಅದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಬಂದು ವೈಟ್ ಕಲರಲ್ಲಿದೆ, ತುಂಬ ಜಾಸ್ತಿ ಬರ್ತಾ ಇದೆ, ಒಂಥರ ಫಿಶಿ ಆರ್ಡರ್ ಥರ ಸ್ಮೆಲ್ ಬರ್ತಾ ಇದೆ. ಫಿಶಿ ಆರ್ಡರ್ ಅಂತ ಹೇಳಿದ್ರೆ ಈಗ ಫಿಶ್ ಇರುತ್ತಲ್ಲ, ಫಿಶ್ ಥರ ಏನಾದರೂ ಸ್ಮೆಲ್ ಬರ್ತಾ ಇದ್ದರೆ ಅದನ್ನು ಫಿಶಿ ಆರ್ಡರ್ ಅಂತ ಹೇಳ್ತೀವಿ. ಓಕೆ, ಈ ಥರ ಫಿಶಿ ಆರ್ಡರ್ ಥರ ಏನಾದರೂ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದೊಂದು ಡಿಸ್ಚಾರ್ಜ್ಗೂ ಒಂದೊಂದು ಡಯಾಗ್ನೋಸಿಸ್ ಇರುತ್ತೆ. ನೆಕ್ಸ್ಟ್ ಬಂದು ಒಂದು ವೇಳೆ ನಿಮಗೆ ಹೆಪ್ಪುಗಟ್ಟಿರೋ ಮೊಸರು ಥರ ಡಿಸ್ಚಾರ್ಜ್ ಬರ್ತಾಯಿದ್ರೆ ಆ್ಯಂಡ್ ಯೆಲ್ಲೋಯಿಸ್ಟ್ ಕಲರಲ್ಲಿ ಡಿಸ್ಚಾರ್ಜ್ ಬರೋದು, ಈ ಥರ ಏನಾದರೂ ಇದ್ದರೆ, ಅಥವಾ ಇಚ್ಚಿಂಗ್ ಆಗೋದು, ತುಂಬ ಇಚ್ಚಿಂಗ್ ಆಗ್ತಾ ಇದೆ ಆ ಜಾಗದಲ್ಲಿ ಅಂತ ಏನಾದರೂ ಇದ್ದರೆ ಅದನ್ನು ಕ್ಯಾಂಡಿಡಿಯಸ್ ಅಂತ ಹೇಳ್ತೀವಿ, ಅಂದರೆ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಓಕೆನಾ? ಈ ಫಂಗಲ್ ಇನ್ಫೆಕ್ಷನ್ ಬಂದಿದೆ ಅಂದಾಗ ನೀವು ಡಾಕ್ಟರ್ಗೆ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಬೆಸ್ಟ್ ಆಪ್ಷನ್. ಓಕೆ, ಯಾಕೆಂದರೆ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಇನ್ಫೆಕ್ಷನ್ ಆಗಬಾರ್ದು. ಈ ಹಿಂದೆ ಹೇಳಿದಾಗೆ ನಮ್ಮ ಆ ಜಾಗದಲ್ಲಿ ಹೆಲ್ದಿ ಬ್ಯಾಕ್ಟೀರಿಯಾಸ್ ಇರುತ್ತೆ, ಆ ಬ್ಯಾಕ್ಟೀರಿಯಾಸ್ಗಳು ಯಾವುದೇ ಕಾರಣಕ್ಕೂ ಸತ್ತು ಹೋಗಬಾರ್ದು. ಓಕೆ, ಅದು ಹೆಲ್ದಿಯಾಗಿರಬೇಕು, ಆ ಬ್ಯಾಕ್ಟೀರಿಯಾಸ್ಗಳು ಬೇಕು ನಮ್ಮ ಬಾಡಿಗೆ. ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದಾಗ ಬ್ಯಾಕ್ಟೀರಿಯಾಸ್ಗಳು, ಅಲ್ಲಿರೋ ಹೆಲ್ದಿ ಬ್ಯಾಕ್ಟೀರಿಯಾಸ್ಗಳು ಸತ್ತು ಹೋಗಿಬಿಡತ್ತೆ. ಈ ಫಂಗಲ್ ಇನ್ಫೆಕ್ಷನ್ ಬಂದಿದೆ ಅಂತ ನಿಮಗೆ ಗೊತ್ತಾದರೆ ನೀವು ಡಾಕ್ಟರ್ಗೆ ತೋರಿಸಿ ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಈ ಥರ ಏನಾದರೂ ಇದೆ ಅಂತ ಹೇಳಿದ್ರೆ ಇದು ಪ್ರೆಗ್ನೆನ್ಸಿಯಲ್ಲಿ ಕೂಡ ಪ್ರಾಬ್ಲಮ್ ಮಾಡ್ಬೋದು.
ಓಕೆನಾ. ಯಾಕೆ ಅಂದರೆ ನಮ್ಮ ಸ್ಪರ್ಮ್ಗಳಿಗೆ ಒಳಗಡೆ ಹೋಗೋದಕ್ಕೆ ಹೆಲ್ದಿ ಎನ್ವಿರಾನ್ಮೆಂಟ್ ಇರಲ್ಲ ಎಗ್ನ ಫರ್ಟಿಲೈಸ್ ಮಾಡೋದಕ್ಕೆ. ಸೊ ಖಂಡಿತವಾಗ್ಲೂ ನಿಮ್ಗೆ ಈ ಥರ ಇನ್ಫೆಕ್ಷನ್ ಇದೆ ಅಂತ ಅಂದಾಗ ನೀವು ಇದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕು, ಡಾಕ್ಟರ್ಗೆ ತೋರಿಸಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕು. ನೆಕ್ಸ್ಟ್ ಬಂದು ಫಿಶಿ ಆರ್ಡರ್ ಥರ ಸ್ಮೆಲ್ ಬರ್ತಾಯಿದ್ರೆ, ಫಿಶಿ ಆರ್ಡರ್ ಅಂದರೆ ಈ ಹಿಂದೆ ಹೇಳಿದೆ ನಾನು, ಫಿಶ್ ಥರ ಏನಾದರೂ ಸ್ಮೆಲ್ ಬರ್ತಾಯಿದ್ರೆ, ತುಂಬ ಜಾಸ್ತಿ ಡಿಸ್ಚಾರ್ಜ್ ಆಗ್ತಾಯಿದೆ ಅಂದರೆ, ಇಚ್ಚಿಂಗ್ ಆಗ್ತಾಯಿದೆ ಅಂದರೆ ಅದನ್ನು ನಾವು ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅಂತ ಹೇಳ್ತೀವಿ. ಈ ಥರ ಇದ್ರೂ ಕೂಡ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ತುಂಬ ಪ್ರಾಬ್ಲಮ್ ಮಾಡುತ್ತೆ. ಓಕೆನಾ. ಸೊ ನಮ್ಮ ಆ ಜಾಗ ತುಂಬ ಹೆಲ್ದಿಯಾಗಿರೋದು, ಹೆಲ್ದಿ ಎನ್ವಿರಾನ್ಮೆಂಟ್ ಇರೋದು ತುಂಬ ಮುಖ್ಯ ಆಗಿರುತ್ತೆ. ಈ ಥರ ನಿಮಗೆ ಡಿಸ್ಚಾರ್ಜ್ ಆಗ್ತಾಯಿದೆ ಅಂದಾಗ ನಿಮಗೆ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಓಕೆನಾ. ಯಾವ ಥರ ಡಿಸ್ಟರ್ಬೆನ್ಸ್ ಅಂದರೆ ಇಚ್ಚಿಂಗ್ ಆಗೋದು ಅಥವಾ ಡ್ರೈನೆಸ್ ಥರ ಫೀಲ್ ಆಗ್ತಾ ಇರೋದು ಆ್ಯಂಡ್ ಬರ್ನಿಂಗ್ ಸೆನ್ಸೇಷನ್ ಇರೋದು. ಲೈಕ್ ಬರ್ನಿಂಗ್ ಸೆನ್ಸೇಷನ್ ಅಂದರೆ ಉರಿಯೋ ಥರ ಫೀಲ್ ಆಗ್ತಾ ಇದೆ ಅಂದರೆ ನೀವು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕು. ಇದಕ್ಕೆಲ್ಲ ಮೆಡಿಕಲ್ ಹೆಲ್ಪ್ ತೊಗೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು ತುಂಬ ಡಿಸ್ಚಾರ್ಜ್ಗಳಿದ್ದಾವೆ. ಓಕೆ, ಅದರಲ್ಲಿ ಯಾವುದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇದು ಎರಡೇ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಕಾಮನ್. ಅದರಲ್ಲೂ ತುಂಬ ಕಾಮನ್ ಆ್ಯಂಡ್ ಇಂಪಾರ್ಟೆಂಟ್ ಅಂತ ಅಂದರೆ ಫಂಗಲ್ ಇನ್ಫೆಕ್ಷನ್. ಓಕೆ, ಈ ಫಂಗಲ್ ಇನ್ಫೆಕ್ಷನ್ ನಾರ್ಮಲಾಗಿ ಎಲ್ಲರಿಗೂ ಬಂದುಬಿಡತ್ತೆ. ನೀವು ತುಂಬ ಸ್ವೆಟ್ ಆಗ್ತಾಯಿದ್ರೆ, ಜಾಸ್ತಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ರೆ, ತುಂಬ ಒಬಿಸಿಟಿ ಇದ್ದರೆ ಫಂಗಲ್ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ. ಇದಕ್ಕೆ ನೀವು ಪರ್ಸ್ನಲ್ ಹೈಜೀನ್ ಮಾಡಲೇಬೇಕು. ಪರ್ಸ್ನಲ್ ಹೈಜೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ನಿಮಗೆ ಫಂಗಲ್ ಇನ್ಫೆಕ್ಷನ್ ಬಂದಿದೆ ಅಂದಾಗ ಪರ್ಸ್ನಲ್ ಹೈಜೀನ್ ಮಾಡಲೇಬೇಕಾಗತ್ತೆ. ಓಕೆನಾ. ಎವ್ರಿ 6 months ಒನ್ಸ್ ಗಾರ್ಮೆಂಟ್ಸ್ನ ಚೇಂಜ್ ಮಾಡಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ ಸೇಮ್ ಗಾರ್ಮೆಂಟ್ಸ್ನ ಯೂಸ್ ಮಾಡಲೇಬಾರ್ದು. ಅದು ಚೆನ್ನಾಗಿದೆಯಾ ಅಥವಾ ಹಾಳಾಗಿದೆಯಾ ಅಂತ ಗೊತ್ತಿರಲ್ಲ ಅಲ್ವಾ. ಸೊ ಅದಕ್ಕೆ ನಿಮಗೆ ತುಂಬ ಜಾಸ್ತಿ ಡಿಸ್ಚಾರ್ಜ್ ಬರ್ತಾ ಇದೆ ಅಂತ ಅಂದರೆ ಕಾನ್ಸ್ಟೆಂಟಾಗಿ ನೀವು ಪ್ಯಾಂಟಿ ಲೈನರ್ನ ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಬಂದಿರುತ್ತೆ. ಸೊ ತುಂಬ ಜನ ಇದನ್ನು ಹ್ಯಾಬಿಟಾಗಿ ಮಾಡ್ಕೊಂಡಿರ್ತಾರೆ, ಪ್ಯಾಂಟಿ ಲೈನರ್ನ ರೆಗ್ಯುಲರಾಗಿ ಯೂಸ್ ಮಾಡೋದು ಅಲ್ವಾ. ಸೊ ಪ್ಯಾಂಟಿ ಲೈನರ್ ಅಂತ ಹೇಳಿದ್ರೆ ಈಗ ನಮ್ಮ ಸ್ಯಾನಿಟರಿ ಪ್ಯಾಡ್ ಏನಿದೆ ಅಲ್ಲ ಅದಕ್ಕಿಂತ ಸ್ವಲ್ಪ ಥಿನ್ನಾಗಿರುತ್ತೆ. ಸೊ ಇದನ್ನು ಪ್ಯಾಂಟಿ ಲೈನರ್ ಅಂತ ಹೇಳ್ತೀವಿ. ಓಕೆ. ಸೊ ಇದನ್ನು ರೆಗ್ಯುಲರಾಗಿ ಡೈಲಿ ರೂಟೀನ್ ಥರ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಓಕೆ. ಸೊ ಆ ಥರ ಡೈಲಿ ರೂಟೀನಾಗಿ ಯೂಸ್ ಮಾಡೋಕ್ಕೂ ಹೋಗಬೇಡಿ. ಅದನ್ನು ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಡೈಲಿ ರೂಟೀನಾಗಿ ಪ್ಯಾಂಟಿ ಲೈನರ್ ಯೂಸ್ ಮಾಡಲೇಬೇಕು, ನೋ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ. ಆಮೇಲೆ ಬಂದು ವೆಜೈನಲ್ ವಾಷಸ್. ಈಗ ತುಂಬ ಜನ ವೆಜೈನಲ್ ವಾಷಸ್ನ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಕಡಿಮೆ ಮಾಡಿ, ಲೈಕ್ ಲಿಮಿಟಾಗಿ ಯೂಸ್ ಮಾಡಿ. ಅದನ್ನು ಡೈಲಿ ರೂಟೀನಾಗಿ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ನೀವು ಸೋಪ್ ಹಾಕೋದು, ಉಪ್ಪು ನೀರು ಹಾಕೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಆ ಜಾಗದಲ್ಲಿ. ಯಾಕೆ ಅಂದರೆ ಅಲ್ಲಿ ನಮಗೆ ತುಂಬ ಹೆಲ್ದಿ ಬ್ಯಾಕ್ಟೀರಿಯಾಸ್ಗಳಿರುತ್ತೆ. ಅದು ನಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟ್. ಅದೆಲ್ಲ ಆ ಬ್ಯಾಕ್ಟೀರಿಯಾಸ್ಗಳೆಲ್ಲ ತುಂಬ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ಸೊ ನೀವು ಸೋಪ್ ಹಾಕೋದು, ಕೆಮಿಕಲಲ್ಲಿ ವಾಶ್ ಮಾಡೋದು ಈ ಥರ ಏನಾದರೂ ಮಾಡಿದ್ರೆ ನಾರ್ಮಲ್ ಬ್ಯಾಕ್ಟೀರಿಯಾಸ್ಗಳು ಕೂಡ ಸತ್ತು ಹೋಗಿಬಿಡತ್ತೆ. ಸೊ ಆಗ ನಿಮಗೆ ಇನ್ಫೆಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ಮಾರ್ಕೆಟಲ್ಲಿ ತುಂಬ ಥರದ ವಾಷಸ್ಗಳು ಬಂದಿದೆ, ಲೈಕ್ ವಿ ವಾಶ್ ಇರ್ಬೋದು, ಈ ಥರ ತುಂಬ ಥರದ ವಾಷಸ್ಗಳು ಬಂದಿದೆ. ಸೊ ತುಂಬ ಜನ ಏನು ಮಾಡ್ತಾರೆ, ಇದನ್ನು ಡೈಲಿ ರುಟೀನಾಗಿ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಇದನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ಓಕೆನಾ.